ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನೋಡಿ, ನಿಮ್ಮ ದ್ವಿತೀಯ PUCಯ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು ಅದರ ಉತ್ತರಗಳನ್ನು ನೋಡೋಣ. ಈಗ ನೋಡಿ, ಮೊದಲಿಗೆ ಅ ವಿಭಾಗದಲ್ಲಿ ನಿಮಗೆಲ್ಲ ಗೊತ್ತಿರುವಂತೆ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ನೋಡಿ, ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು. ಗುರು ಹೇಗೆ ವರ್ತಿಸಬಾರದು? ಗುರು ಲಘುವಾಗಿ ವರ್ತಿಸಬಾರದು. ಗುರು ಲಘುವಾಗಿ ವರ್ತಿಸಬಾರದು. ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು? ಹಗೆಯನ್ನು ಬಾಲಕನೆಂದು ಉಪೇಕ್ಷಿಸಬಾರದು. ಅಂದರೆ ಇವನೇನು ಸಣ್ಣವನಿದ್ದಾನೆ, ಬಾಲಕ ಇದ್ದಾನೆ ಬಿಡು ಅಂತ ನಾವು ಅವನನ್ನು ಉಪೇಕ್ಷಿಸಬಾರದು. ಶತ್ರು ಯಾವಾಗಿದ್ದರೂ ಶತ್ರುನೇ ಅಂತ, ಎಷ್ಟೇ ಚಿಕ್ಕವನಿರಲಿ. ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ, ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ ಎಂದು ಪುರಂದರದಾಸರು ಹೇಳಿರುವ ಮಾತಿನ ಭಾವವೆಂದರೆ? ಈ ಮಾತಿನ ಅರ್ಥ ಏನು? ಪುರಂದರದಾಸರು ಹೇಳಿರುವಂತಹ ಮಾತಿನ ಅರ್ಥ, ದುರ್ಜನರು ಉಪಕಾರ ಮಾಡದೆ ಭಿನ್ನಾಣದ ಮಾತನಾಡುತ್ತಾರೆ. ಅಂದರೆ ಅವರು ಯಾವುದೇ ರೀತಿ ಉಪಕಾರ ಮಾಡೋದಿಲ್ಲ ಕೆಟ್ಟ ಜನರು, ಕೇವಲ ಭಿನ್ನಾಣದ ಮಾತನ್ನು ಆಡ್ತಾರೆ ಅಂತ. ಯಾವುದಕ್ಕೆ ಸೆಳವಿದೆ ಎಂದು ಕವಿ ಹೇಳುತ್ತಾರೆ? ಜೀವನದ ನದಿ, ಜೀವನ ಅನ್ನೋದು ಕೂಡ ಒಂದು ನದಿ ಅಂತ ಕವಿ ಹೋಲಿಸಿದ್ದಾರೆ ಇಲ್ಲಿ. ಆದ ಕಾರಣ ಜೀವನದ ನದಿಗೆ ಸೆಳವಿದೆ ಎಂದು ಕವಿ ಹೇಳುತ್ತಾರೆ. ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ? ನೋಡಿ, ಕೊನೆಗೆ ಬಸಲಿಂಗ ಸುಳ್ಳುಗಳಿಂದ ಮುಕ್ತನಾಗಿದ್ದ. ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನು ಬಳಸುವುದು ಅನಿವಾರ್ಯವಾಗುತ್ತದೆ ಎಂಬ ಹಾಮಾನಾಯಕರ ಮಾತಿನ ಆಶಯವೆಂದರೆ? ಅವರು ಈ ಮಾತಿನ ಉದ್ದೇಶ ಏನು, ಅದರ ಆಶಯ ಏನು? ಹೊರ ರಾಜ್ಯದಿಂದ ಬಂದು ನೆಲೆಸಿದವರು ಇಲ್ಲಿನ ಭಾಷೆಯನ್ನು ಕಲಿಬೇಕು, ಹೊರ ರಾಜ್ಯದವರು ಕೂಡ ನಮ್ಮ ಭಾಷೆಯನ್ನು ಕಲಿಬೇಕು ಅಂತ. ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು? ಕೃಷ್ಣೇಗೌಡರ ಆನೆ ಮೊದಲು ಗೂಳೂರು ಮಠದಲ್ಲಿ ಇತ್ತು. ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದನು? ನಾಗರಾಜ ಶಿಕಾರಿ ಗಂಡಿಯಲ್ಲಿ ಕುಳಿತಿದ್ದನು. ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ? ಶಿಕಾರಿ ಗಂಡಿಯಲ್ಲಿ. ಇದ್ದಿದ್ದನ್ನು ನಡೆಸ್ಕೊಂಡು ಹೋಗೋದೇ ಕಷ್ಟ ಆಗಿದೆ, ಜನಗಳ ವಿಶ್ವಾಸನೂ ಉಳಿಸ್ಕೊಂಡು ಕುರ್ಚಿನೂ ಉಳಿಸ್ಕೊಂಡು ಟರ್ಮ್ ಮುಗಿಸಿದರೆ ಸಾಕಾಗಿದೆ ನನಗೆ ಎಂಬ ಖಾನ್ ಸಾಹೇಬರ ಮಾತಿನ ಮರ್ಮವೆಂದರೆ? ನೋಡಿ, ಈ ಮಾತಿನಲ್ಲೇ ಇದೆ, ಕುರ್ಚಿನೂ ಉಳಿಸ್ಕೊಂಡು ಅಂತ. ಅಂದರೆ ಅಧಿಕಾರ ಉಳಿದರೆ ಸಾಕು ಅಂತ. ಇನ್ನು ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬರೆಯಿರಿ ಅಂದಿದ್ದಾರೆ. ಒಂದೊಂದಕ್ಕೆ 1 ಅಂಕ. ನೋಡಿ, ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು? ನಿಶಾ ಶರ್ಮಾ. 11ನೇದ್ದು ನಿಶಾ ಶರ್ಮಾ. ದಣಿಗಳು ಹೊಳೆಯ ಹೂಳೆತ್ತಲು ಸೂಚಿಸಿದ್ದು ಯಾರಿಗೆ? ಕುದುಪನಿಗೆ. 12ನೇದ್ದು ಕುದುಪನಿಗೆ. ಇನ್ನು ನೋಡಿ, ಡ್ಯಾಶ್ ಅವರು ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದರು. ಯಾರು? ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರು ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದರು. ಶೇಷನು ರಾಮಾಯಣದ ಕಥೆಯನ್ನು ಯಾರಿಗೆ ಹೇಳಿದ? ವಾತ್ಸಾಯನನಿಗೆ ಹೇಳಿದನು. ಡ್ಯಾಶ್ ಬಾಯಿ ಚಪಲ ಜಾಸ್ತಿ ಇರುತ್ತದೆ. ಯಾರಿಗೆ? ಪೆನ್ಷನ್ದಾರರಿಗೆ ಬಾಯಿ ಚಪಲ ಜಾಸ್ತಿ ಇರುತ್ತದೆ. ಇನ್ನು ಹೊಂದಿಸಿ ಬರೆಯಿರಿ. ನೋಡಿ, ಪುಲಿಗೆರೆ ಸೋಮನಾಥ. ಪುಲಿಗೆರೆ ಸೋಮನಾಥ ಇದು ಸೋಮೇಶ್ವರ ಶತಕ. ಸೋಮೇಶ್ವರ ಶತಕ. ಇನ್ನು ಪುರಂದರದಾಸರು ತುಂಬ ಸುಲಭವಾಗಿದೆ ನೋಡಿ. ಪುರಂದರದಾಸರು ಪುರಂದರ ವಿಠಲ. KS ನಿಸಾರ್ ಅಹಮದ್. KS ನಿಸಾರ್ ಅಹಮದ್ ಇದು ವ್ಯಕ್ತಿಪರ ಕವನಗಳು. T ಯಲ್ಲಪ್ಪ. ನೋಡಿ, T ಯಲ್ಲಪ್ಪ ಇದು ಚಿಟ್ಟೆ ಮತ್ತು ಜೀವಯಾನ ಅವರ ಕವನ ಸಂಕಲನ. ಸುಕನ್ಯಾ ಮಾರುತಿ ಒಮ್ಮೆ ನಗುತ್ತೇವೆ. ಇಲ್ಲಿ ಜಾನಪದ ಅನ್ನೋದು ಯಾವುದಕ್ಕೂ ಹೊಂದಿಕೆ ಆಗೋದಿಲ್ಲ, ಅದನ್ನು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಆ ವಿಭಾಗದಲ್ಲಿ ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈಗ ಸದ್ಯ ಪ್ರಶ್ನೆಗಳನ್ನು ನೋಡಿ ಉತ್ತರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಮಾಡೋಣ. ಮತ್ತು ನಿಮಗೆ ಯಾವ ಒಂದು ವಿಷಯ, ಯಾವುದೇ ವಿಷಯ ಆಗಿರಲಿ, ಅದು ಒಂದು ಆರ್ಟ್ಸು, ಕಾಮರ್ಸು, ಸೈನ್ಸು ಅಥವಾ ಯಾವುದೇ ವಿಷಯ ಆಗಿರಲಿ, ಯಾವುದೇ ಪ್ರಶ್ನೆ ಪತ್ರಿಕೆ ಯಾವುದು ನಿಮಗೆ ಬೇಕಾಗಿದೆ, ಆ ವಿಷಯ ಸಿಗ್ತಾ ಇಲ್ಲ ಅಂತಂದರೆ
ಅದನ್ನು ಕಾಮೆಂಟ್ನಲ್ಲಿ ತಿಳಿಸಿದರೆ ನನಗೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆ ವಿಷಯದ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಆ ವಿಷಯ ಸಿಗ್ತಾ ಇಲ್ಲ ಅಂತಂದರೆ ಅದರ ಬಗ್ಗೆ ನನಗೆ ಮಾಡಲಿಕ್ಕೆ ಒಂದು ಇದಾಗ್ತದೆ. ಆದ ಕಾರಣ ನೀವು ಕಾಮೆಂಟ್ನಲ್ಲಿ ನಿಮಗೆ ಯಾವ ವಿಷಯ ಬೇಕು ಅನ್ನೋದನ್ನು ತಿಳಿಸಿ. ಅದು ಯಾವುದೇ ವಿಷಯ ಆಗಿರ್ಬೋದು, ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ನಿಮ್ಮ ಬೇರೆ ಒಂದು ಆಪ್ಷನ್ ಸಬ್ಜೆಕ್ಟ್ ಆಗಿರ್ಬೋದು, ನಿಮ್ಮ ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ಆಗಿರ್ಬೋದು. ಆ ವಿಷಯವನ್ನು ನಾವು ಮುಂದಿನ ವಿಡಿಯೋದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ನೋಡಿ, ಈ ಒಂದು ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತಂದರೆ ಆಗಲೇ ನಿಮ್ಮ ಸಾಕಷ್ಟು ಬ್ಲೂ ಪ್ರಿಂಟ್ಗಳನ್ನು ಕೂಡ ಮಾಡಿದ್ದೀನಿ, ಅವನ್ನು ಕೂಡ ನೋಡಿ. ಇಲ್ಲಿ ನೋಡಿ 4 ಕೊಟ್ಟಿರ್ತಾರೆ, ಅದರಲ್ಲಿ 3 ಪ್ರಶ್ನೆ ಬರೀಬೇಕು. ಇಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳು 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂದಿದ್ದಾರೆ, 4 ಕೊಟ್ಟಿದ್ದಾರೆ, 2 ಬರೀಬೇಕು. ಇವನು ಕೂಡ ಮುಂದಿನ ವಿಡಿಯೋದಲ್ಲಿ ನಮಗೆ ಆದರೆ ನೋಡೋಣ. ಹೆಚ್ಚು ವಿದ್ಯಾರ್ಥಿಗಳು ಇದನ್ನು ಮಾಡಿದರೆ ಅದನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ಕೂಡ 4 ಕೇಳಿದರೆ 3 ಪ್ರಶ್ನೆಗೆ ನೀವು ಉತ್ತರವನ್ನು ಇದನ್ನು ಮಾಡಬೇಕು. ಈ ವಿಭಾಗದಲ್ಲಿ ನೋಡಿ, ಯಾವುದಾದ್ರೂ 2 ವಾಕ್ಯಗಳ ಸಂದರ್ಭ ಸೂಚಿಸಿ. ನೋಡಿ, ಇದು ಪದ್ಯ ಭಾಗದಿಂದ. ಯಾವುದಾದ್ರೂ 1 ವಾಕ್ಯದ ಸಂದರ್ಭ ಸೂಚಿಸಿ. ಇದು ಗದ್ಯ ಭಾಗದಿಂದ. ಇನ್ನು ಇದು ನಿಮ್ಮ ಕೃಷ್ಣೇಗೌಡರ ಆನೆ, ಇದರಿಂದ ಯಾವುದಾದ್ರೂ 1 ವಾಕ್ಯದ ಸಂದರ್ಭ ಸೂಚಿಸಿ ಅಂತ ಹೇಳಿದ್ದಾರೆ. ಯಾವುದಾದ್ರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಮತ್ತು ಇದು ಪದ್ಯ ಭಾಗದಿಂದ. ಇನ್ನು ಯಾವುದಾದ್ರೂ 1 ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ, ಗದ್ಯದಿಂದ. ಮತ್ತು ಯಾವುದಾದ್ರೂ 1 ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ, ಮತ್ತು ಕೃಷ್ಣೇಗೌಡರ ಆನೆ ಇದರಿಂದ ಬಂದಿದೆ. ಇಲ್ಲಿ ಇನ್ನು ಭಾಷಾಭ್ಯಾಸ ನೋಡೋಣ. ಕೆಳಗಿನ 2 ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ. ನೋಡಿ, ತೊರೆ ಅಂತಂದರೆ ನೀವು ಬರ್ಕೋಬೋದು, ಇಲ್ಲ ನಿಮ್ಮ ಇದರಲ್ಲೂ ಕೂಡ ಸಿಗುತ್ತೆ. ತೊರೆ ಅಂದರೆ ತ್ಯಜಿಸು, ಅಂದರೆ ಬಿಡೋದು, ಬಿಟ್ಟು ಬಿಡೋದು. ತ್ಯಜಿಸು, ಬಿಡು, ನದಿ ಅಂತ ಬರಿಬೋದು. ತ್ಯಜಿಸು ಇಲ್ಲಿ ಬರೀಲಿಕ್ಕೆ ಅನುಕೂಲ ಆಗೋದಿಲ್ಲ, ಆದರೆ ತ್ಯಜಿಸು, ಬಿಡು ಮತ್ತು ನದಿ ಅಂತ ಬರಿಬೋದು. ಇನ್ನು ಗುರು ಅಂದರೆ ಏನು? ಗುರು ಅಂದರೆ ಶಿಕ್ಷಕ. ಶಿಕ್ಷಕ. ಗುರು ಅಂದರೆ ಹಿರಿ ಅಂತಲೂ ಆಗ್ತದೆ, ಅಂದರೆ ಹಿರಿಯ. ಗುರು ಅಂದರೆ ಹಿರಿಯ. ಗುರು ಅಂದರೆ ಸ್ವಾಮಿ ಅಂತ ಕೂಡ ನಾವು ಅರ್ಥ ಮಾಡ್ಬೋದು. ಗುರು ಅಂದರೆ ಸ್ವಾಮಿ ಅಂತಲೂ ಅರ್ಥ ಮಾಡ್ಬೋದು. ಇನ್ನು ಗುರು ಒಂದು ಗ್ರಹದ ಹೆಸರು, ಗುರುಗ್ರಹ ಅಂತ, ಗ್ರಹದ ಹೆಸರು. ಇನ್ನು ಕಲಿ ಅಂತಂದರೆ ಏನು? ಕಲಿ ಅಂತಂದರೆ ವೀರ, ಶೂರ. ಅರಿತುಕೊಳ್ಳು. ಕಲಿ ಅಂದರೆ ಅರಿತುಕೊಳ್ಳು, ಅರಿತುಕೊಳ್ಳು. ಇನ್ನು ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ. ನೋಡಿ, ಇಲ್ಲೇನಿದೆ ಗುಣವಾಚಕ? ಹುಸಿ ನಿದ್ದೆ. ಎಂಥ ನಿದ್ದೆ? ಹುಸಿ ನಿದ್ದೆ. ಹುಸಿ ಅನ್ನೋದು ಗುಣವಾಚಕ, ಹುಸಿ ಅಂತ ಬರಿಬೇಕು ನೀವು. ಗೂಗೆ ಮರಿ. ಯಾವುದರ ಮರಿ? ಗೂಗೆ ಮರಿ. ಗೂಗೆ ಅನ್ನೋದು ಗುಣವಾಚಕ. ಬೆಳ್ಳಿ ಲೋಟ. ಎಂಥ ಲೋಟ? ಬೆಳ್ಳಿಯದು, ಅದಕ್ಕೆ ಬೆಳ್ಳಿ ಅನ್ನೋದು ಗುಣವಾಚಕ. ಕೆಳಗಿನ 2 ಕ್ರಿಯಾಪದಗಳ ಧಾತು ರೂಪಗಳನ್ನು ಬರೆಯಿರಿ. ನೋಡಿ, ನಿಂದರು. ನಿಂದರು ಅನ್ನುವಲ್ಲಿ ಧಾತು ರೂಪ ಯಾವುದು? ನಿಲ್ಲು. ಬಂದಿತು ಅನ್ನುವಲ್ಲಿ ಧಾತು ರೂಪ ಯಾವುದು? ಬರು. ಮತ್ತು ಕುಣಿದನು ಅನ್ನುವಲ್ಲಿ ಏನು ಧಾತು ರೂಪ? ಕುಣಿ ಅಂತ ಅಷ್ಟೇ. ಕೆಳಗಿನ 2 ಕ್ರಿಯಾಪದಗಳ ಕಾಲವನ್ನು ಗುರುತಿಸಿ ಬರೆಯಿರಿ. ನೋಡಿ, ಕಾಲವನ್ನು ಯಾವ ರೀತಿ ಗುರುತಿಸಬೇಕು? ಹಾಡುವಳು ಅನ್ನುವಲ್ಲಿ ಏನು ಬಂತು? ಹಾಡುವಳು. ವ ಅನ್ನುವಂಥ ಒಂದು ಪ್ರತ್ಯಯ ಬಂತು. ಇದು ಕಾಲಸೂಚಕ ಪ್ರತ್ಯಯ. ವ ಅನ್ನೋದು ಹಾಡುವಳು ಅಂದರೆ ಮುಂದೆ ಹಾಡ್ತಾಳವಳು ಅಂತ, ಭವಿಷ್ಯತ್ ಕಾಲ. ಹಾಡುವಳು ಅಂತನ್ನುವುದು ಭವಿಷ್ಯತ್ ಕಾಲ. ವ ಅನ್ನೋದು ಭವಿಷ್ಯತ್ತನ್ನು ಸೂಚಿಸುವಂಥ ಪ್ರತ್ಯಯ. ಕೇಳುತ್ತಾರೆ. ನೋಡಿ, ಕೇಳುತ್ತಾರೆ ಅನ್ನುವಲ್ಲಿ ಉತ್ತ ಅನ್ನುವಂಥ ಒಂದು ಪ್ರತ್ಯಯ ಇದೆ. ತ ಅಂತ ಬಂತು. ತಾರೆ. ಕೇಳುತ್ತಾರೆ ಅಂತಂದರೆ ವರ್ತಮಾನ ಕಾಲ, ವರ್ತಮಾನ ಕಾಲ. ಇನ್ನು ಹೋದರು. ಹೋದರು ಅನ್ನುವಲ್ಲಿ ದ ಅನ್ನುವಂಥ ಪ್ರತ್ಯಯ ಇದೆ. ದ ಅನ್ನುವಂಥ ಪ್ರತ್ಯಯ ಅದನ್ನು ಸೂಚಿಸುತ್ತೆ, ಭೂತಕಾಲವನ್ನು ಸೂಚಿಸುತ್ತದೆ. ಹೋದರು ಅಂದರೆ ಆಗಲೇ ಹೋಗಿಬಿಟ್ಟಿದ್ದಾರೆ ಅಂತ, ಭೂತಕಾಲ, ಕೆಲಸ ನಡೆದು ಹೋಗಿದೆ. ಕೆಳಗಿನ 2 ಪದಗಳ ವಿಭಕ್ತಿಗಳನ್ನು ಹೆಸರಿಸಿ. ನೋಡಿ, ಧುರದೊಳ್. ಧುರದೊಳ್ ಅನ್ನೋದು ಒಳ್ ಅನ್ನೋದು ಹಳೆಗನ್ನಡ ವಿಭಕ್ತಿ. ಒಳ್ ಅನ್ನೋದು ಸಪ್ತಮಿ ವಿಭಕ್ತಿ. ಯಾವ ವಿಭಕ್ತಿ ಅನ್ನೋದನ್ನು ಬರೀಬೇಕು ನೀವು? ಸಪ್ತಮಿ ವಿಭಕ್ತಿ ಒಳ್ ಅನ್ನೋದು. ಇನ್ನು ಮನೆಗೆ. ಗೆ ಅನ್ನೋದು ಯಾವ ವಿಭಕ್ತಿ?
ಚತುರ್ಥಿ ವಿಭಕ್ತಿ, ಚತುರ್ಥಿ ವಿಭಕ್ತಿ, ಚತುರ್ಥಿ ವಿಭಕ್ತಿ. ಇನ್ನು ವಲ್ಲಭನ, ಅ ಅನ್ನುವಲ್ಲಿ ನ ಅನ್ನುವಲ್ಲಿ ಏನು ಬಂತು, ಅ ಬಂತು. ಅ ಅಂತಂದರೆ ಏನು, ಷಷ್ಠಿ ವಿಭಕ್ತಿ. ಅ ಅಂದರೆ ಷಷ್ಠಿ ವಿಭಕ್ತಿ. ಕೆಳಗಿನ ಎರಡು ಪದಗಳ ತದ್ಭವ ರೂಪ ಬರೆಯಿರಿ. ಶ್ರೀ ಅಂತಂದರೆ ಸಿರಿ, ಶಿರ ಅಂತಂದ್ರೆ ಸಿರ, ರಾಯ ಅಂತಂದರೆ ರಾಜ. ಇನ್ನು ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ. ಮತದಾನದ ಮಹತ್ವ ಅಥವಾ ಕ್ರೀಡೆ ಮತ್ತು ನಮ್ಮ ಆರೋಗ್ಯ. ನೋಡಿ, ಸಾಕಷ್ಟು ನಿಮಗೆ ಮಟೀರಿಯಲ್ ಸಿಗುತ್ತೆ ಪ್ರಬಂಧ ಕುರಿತು. ನಾನು ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಕಾಮೆಂಟ್ನಲ್ಲಿ ತಿಳಿಸಿದರೆ ನಿಮ್ಮ ಯಾವ್ಯಾವ ಪ್ರಬಂಧಗಳನ್ನು ಕೇಳ್ತಾರೆ ಅನ್ನೋದನ್ನು ನಿಮ್ಮ ಒಂದು ಪಲ್ಲವ ಪುಸ್ತಕದಲ್ಲೂ ಕೂಡ ಇದೆ. ಅದನ್ನು ನೀವು ಆ ಪ್ರಬಂಧಗಳನ್ನು ರೂಢಿ ಮಾಡ್ಕೋಬೇಕು. ಇನ್ನು ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪತ್ರ ಬರೆಯಿರಿ ಅಂದಿದ್ದಾರೆ. ನೋಡಿ, ಇಲ್ಲಿ ಪತ್ರ ಯಾವುದರ ಬಗ್ಗೆ ಇದೆ. ಮೊದಲನೆಯದು, ಕನ್ನಡ ರಾಜ್ಯೋತ್ಸವವನ್ನು ಕುರಿತು ಪತ್ರ ಬರೆಯಿರಿ ನಿಮ್ಮ ಗೆಳೆಯ ಅಥವಾ ಗೆಳತಿಗೆ. ಇನ್ನು ರಸ್ತೆ ದುರಸ್ತಿ ಮಾಡಿಕೊಡುವಂತೆ ಕೋರಿ ಜಿಲ್ಲಾಧಿಕಾರಿಗೆ ಪತ್ರ ಬರೆಯಿರಿ. ನೋಡಿ, ಕೆಲವೊಂದು ಪತ್ರಗಳ ಫಾರ್ಮ್ಯಾಟ್ಗಳನ್ನು ನೀವು ಕಲಿತು ಸಿದ್ಧರಾಗಿದ್ದರೆ ಆರಾಮಾಗಿ ಪತ್ರ ಬರವನ್ನು ಬರೀಬೋದು. ಇನ್ನು ಪ್ರಶ್ನೆ ಪತ್ರಿಕೆ 2 ಅದರ ಉತ್ತರಗಳೊಂದಿಗೆ ಭೇಟಿಯಾಗೋಣ.